ಎಲೆ ತಾಯಿ ಕಾವೇರಿ ನೀ ಬರಿಯ ನೀರಲ್ಲ ಬೆವರಿನ ನೆತ್ತರಿನ ಕುಲದೇವತಾ. ಎಲೆ ತಾಯಿ ಕಾವೇರಿ ನೀ ಬರಿಯ ನೀರಲ್ಲ ಬೆವರಿನ ನೆತ್ತರಿನ ಕುಲದೇವತಾ. ಬಡವನಿಗೂ ಧನಿಕನಿಗೂ ನಗರಗೂ ಹಳ್ಳಿಗೂ ಸಕಲ ಜೀವರಿಗೂ ಜೀವಾಮೃತ. ಬಡವನಿಗೂ ಧನಿಕನಿಗೂ ನಗರಗೂ ಹಳ್ಳಿಗೂ ಸಕಲ ಜೀವರಿಗೂ ಜೀವಾಮೃತ. ಹರಸು ಹಾರೈಸು ಸಲಹೆಮ್ಮ ತಾಯಿ. ಹರಸು ಹಾರೈಸು ಸಲಹೆಮ್ಮ ತಾಯಿ. ಮಣ್ಣಿನ ಮಕ್ಕಳ ಚೈತನ್ಯದಾಯಿ. ಸೂರ್ಯನನ್ನು ಹಣತೆ ಹಿಡಿದು ಪರಿಚಯಿಸಬೇಕಿಲ್ಲ. ನಮ್ಮ ಜನರಿಗೆ ಶ್ರೀ ಎಚ್.ಡಿ. ದೇವೇಗೌಡರನ್ನು ಪರಿಚಯಿಸುವ ಅಗತ್ಯವಿಲ್ಲ. ಆದರೆ ಎಲ್ಲ ಸಾಧಕರನ್ನು ಸಾಧನೆಗಳನ್ನು ಮರೆತು ಮುಂದೆ ಮುಂದೆ ಓಡುತ್ತಿರುವ ಆಧುನಿಕ ವೇಗದ ಬದುಕಿಗೆ ಒಂದು ಕ್ಷಣ ನಿಂತು ಉತ್ಪ್ರೇಕ್ಷೆಗಳಿರದಂತೆ ಆದರೆ ವಾಸ್ತವಾಂಶಗಳೊಂದಿಗೆ ಶ್ರೀ ದೇವೇಗೌಡರ ಸಾಧನೆಗಳನ್ನು ನೆನಪು ಮಾಡಿಕೊಡುವುದು ಇಂದಿನ ಅಗತ್ಯ. ನೀರಿಗಾಗಿ ನಿರಂತರ ಹೋರಾಟ. ಶ್ರೀ ದೇವೇಗೌಡರ 5 ದಶಕಗಳ ಸಾಹಸಗಾಥೆಯ ಒಂದು ಮುಖವನ್ನು ಹೀಗೆ ಒಂದು ಸಾಲಿನಲ್ಲಿ ವರ್ಣಿಸಬಹುದೇನೋ. ಹರದನಹಳ್ಳಿಯ ಪುಟ್ಟ ಗ್ರಾಮದಿಂದ ದೂರದ ದಿಲ್ಲಿಯ ಪ್ರಧಾನಮಂತ್ರಿ ಗದ್ದುಗೆ ಏರಿದ ಗೌಡರು ರೈತರ ಸರಳತೆ, ಸಹಜತೆ ಮತ್ತು ಛಲಗಾರಿಕೆಯ ಪ್ರತೀಕ. 80ರ ಹರೆಯದಲ್ಲೂ ಅವರ ಹೋರಾಟ ಪ್ರವೃತ್ತಿ ಅನನ್ಯ. ವಿಧಾನಸಭಾ ಸದಸ್ಯರಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಲೋಕಸಭಾ ಸದಸ್ಯರಾಗಿ ಮತ್ತು ಪ್ರಧಾನಮಂತ್ರಿಯಾಗಿ ಅವರು ನಡೆದ ದಾರಿ ರೋಚಕ. ಅಧಿಕಾರವಿದ್ದಾಗಲೂ ಇಲ್ಲದಿದ್ದಾಗಲೂ ಅವರ ರೈತಪರ ಕಾಳಜಿ ಎಂದೂ ಮುಕ್ಕಾಗಲಿಲ್ಲ. ಕಾವೇರಿಯಿಂದ ಕೃಷ್ಣೆಯವರೆಗೆ, ಹಾರಂಗಿಯಿಂದ ಆಲಮಟ್ಟಿಯವರೆಗೆ, ಕಬಿನಿಯಿಂದ ಕೂಡಲ ಸಂಗಮದವರೆಗೆ ಅವರನ್ನು ಜನ ಕೃತಜ್ಞತೆಯಿಂದ ನೆನೆಯುತ್ತಾರೆ. ಈ ಹಿರಿಯ ಚೇತನ ತಮ್ಮ ನೆನಪಿನ ಬುತ್ತಿಯನ್ನು ಬಿಚ್ಚಿದಾಗ ನಿಜಲಿಂಗಪ್ಪನವರು ಕಾಮರಾಜನಗರ ಹುಟ್ಟುಹಬ್ಬಕ್ಕೂ ಅಲ್ಲಿ ಏನು ಹೇಳ್ತಾರೆ, ಕಾಮರಾಜಿ ಐ ವಿಲ್ ಗಿವ್ ಯು ಪ್ಲೆಂಟಿ ಆಫ್ ವಾಟರ್ಸ್, ಯು ಗಿವ್ ಅಸ್ ಪ್ಯಾಡಿ. ಅದು ಹಿಂದೂ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಬಂತು. ನನಗೆ ಶಾಕ್ ಆಯಿತು. ಕಾವೇರಿ ನದಿ ನೀರನ್ನು ಇಷ್ಟು ಸುಲಭವಾಗಿ ಬಿಟ್ಟುಕೊಡ್ತಾರ ಭತ್ತಕ್ಕೋಸ್ಕರ? ಒಂದು ಸವಾಲಾಗಿ ಸ್ವೀಕಾರ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನಾನು ರೆಸಲ್ಯೂಷನ್ ಮೂವ್ ಮಾಡಿ, ಫಸ್ಟ್ ರೆಸಲ್ಯೂಷನ್ 1964. ಅದೇನು ಮಾಡಿದೆ, ಎಲ್ಲರ ಹತ್ರ ರುಜು ಹಾಕ್ಸಿದೆ ನಮ್ಮ ಅಪೋಸಿಷನಿಂದ ಖಾಸಗಿ ನಿರ್ಣಯಕ್ಕೆ, ಯಾರ್ದಾರು ಬರಲಿ ಚರ್ಚೆಗೆ ಅಂತ. ನಾನೇ ಹೆಸರೇ ಮೊದಲು ಬಂದ್ಬಿಡ್ತದೆ. ಯು ಮಸ್ಟ್ ನೋ ದಿ ಮೂವರ್ ಆಫ್ ದಿ ರೆಸಲ್ಯೂಷನ್ ಇಸ್ ಹಾರ್ಡ್ 15 minutes. ಯು ಮಸ್ಟ್ ಕಂಪ್ಲೀಟ್ ಯುವರ್ ಸ್ಪೀಚ್ ಅಂತ. ಗೋಪಾಲ್ ಗೌಡರು ಎದ್ದು, ಪಾಪ ದೊಡ್ಡ ಮನುಷ್ಯ, ದೇವೇಗೌಡರು 1.5 ಗಂಟೆ ಈ ಸಭೆಯನ್ನು ತಗೊಂಡೋಗೋ ಶಕ್ತಿ ಇದೆಯಾ, ಕೊಡಿ ನೋಡೋಣ. ಆಲ್ ರೈಟ್, ಯು ಸ್ಟಾರ್ಟ್ ಯುವರ್ ಸ್ಪೀಚ್ ಅಂತ ಶುರು ಮಾಡಿದೆ. ಗಡವ ಮಾತಾಡಿದೆ. ಪ್ರತಿಯೊಂದು ಲೀಗಲ್ ಆಸ್ಪೆಕ್ಟು, ಟೆಕ್ನಿಕಲ್ ಆಸ್ಪೆಕ್ಟ್ ಎಲ್ಲ ಅದ್ಭುತವಾಗಿ ಮಾತಾಡಿದೆ. ನಾನು ಸರ್ಕಾರ ಕೊಟ್ಟಿರೋ ಆಶ್ವಾಸನೆಯನ್ನು ನಂಬಿ ನನ್ನ ನಿರ್ಣಯನ ವಾಪಸ್ ತಗೋತೀನಿ. ಏನು ಮಾಡಲಿ, ಏನೇನು ಮಾಡಲಿ. ಕಾವೇರಿಯ ಜಲಾನಯನದ ಪಾತ್ರದ ಎಲ್ಲ ನೀರನ್ನು ರಾಜ್ಯ ಸರ್ಕಾರದ ಒಂದು ಸಂಪನ್ಮೂಲದಿಂದಲೇ ಇವುಗಳನ್ನು ಮುಗಿಸಿ ನಮ್ಮ ನೀರನ್ನು ಬಳಕೆ ಮಾಡಬೇಕು. ಅದು ಸಂಬಂಧಿಸಿದ ರೆಸಲ್ಯೂಷನ್ ಹೋರಾಟ ಶುರುವಾಯಿತು. ವೀರೇಂದ್ರ ಪಾಟೀಲ್ ಇದ್ದರು, ನಿಜಲಿಂಗಪ್ಪನವರು ಡೆಲ್ಲಿಲಿದ್ದರು. ಇಲ್ಲ, ಆ ಥರ ಒಪ್ಕೊಳ್ಳೋಕ್ಕಾಗೋದಿಲ್ಲ ಅಂದರು. ನಿಮ್ಮದು ನಾವು ಒಪ್ಪಕ್ಕಾಗೋದಿಲ್ಲ ಅಂದರು. ದೊಡ್ಡ ಇದಾಯಿತು. ನಾವು ವಿಲ್ ನಾಟ್ ಅಕ್ಸೆಪ್ಟ್, ಲೆಟ್ ಅಸ್ ಡಿಬೇಟ್. ಅದಕ್ಕೆ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳ್ತೀರಿ, ಇದು 24ರ ಅಗ್ರಿಮೆಂಟು ಅಂತ ಹೇಳ್ತೀರಿ. ಕೇಂದ್ರ ಸರ್ಕಾರ ಒಂದು ಯೋಜನೆ ತೊಗೊಳಕ್ಕೆ ತಯಾರಾಗಿಲ್ಲ. ತಮಿಳುನಾಡಲ್ಲಿ ಇಷ್ಟು ಯೋಜನೆ ತೊಗೊಂಡಿದ್ದಾರೆ, ಅವರಿಗೆ ರಾಜಕೀಯ ಶಕ್ತಿ ಇದೆ, ನಿಮಗೇನಿದೆ?
ನಮ್ಮ ಕುತ್ತಿಗೆ ಮೇಲೆ ಸವಾರಿ ಮಾಡೋಕ್ಕೆ ಬಂದರೆ ಅಲ್ಲಿ SR ಕಂಠಿ ಎದ್ದು ನಿಂತ್ಕೊಂಡು ಗೌಡ್ರೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನಾವು ಬಂದದ್ದು ಸವಾರಿ ಮಾಡೋಕ್ಕೆ ಅಂತ ಭಾವಿಸ್ಬೇಡಿ, ಇವತ್ತು ಹೌಸ್ ಅಡ್ಜೆಂಟ್ ಮಾಡಬೇಡಿ, ನಾವು ಬೆಳಿಗ್ಗೆ ಸ್ಪೀಕರ್ ಮನೆ ಬ್ರೇಕ್ಫಾಸ್ಟಿಗೆ ಕರೀರಿ. ಸ್ಪೀಕರಿಗೆ ಹೇಳಿದರು. ನಾನು ಅಷ್ಟೊತ್ತಿಗೆ ನಿಜಲಿಂಗಪ್ಪನವ್ರಿಗೆ ಡೆಲ್ಲಿಲಿದ್ದಾರೆ, ಮಾತಾಡಿ ಒಪ್ಪಿಸ್ಕೊಡ್ತೀನಿ. ವೀರೇಂದ್ರ ಪಾಟೀಲರು ನೋಡಿ, ನಮ್ಮ ಕಡೆಯಿಂದ ಕಾಂಗ್ರೆಸ್ ಕಡೆಯಿಂದ ಚಾಮರಾಜನಗರದ MC ಬಸಪ್ಪ ಅವ್ರ ಕೆಲವೊಂದು ರೆಸಲ್ಯೂಷನ್ ಮೂವ್ ಮಾಡಿಸಿದ್ರು. ಸ್ಪೀಕರ್ ಹೇಳಿದರು, ಈಗಾಗಲೇ ದೇವೇಗೌಡರ ರೆಸಲ್ಯೂಷನ್ನು ಸಭೆ ಮುಂದೆ ಇದೆ, ನೀವು ಇನ್ನೊಂದು ಕೊಟ್ಟರೆ ನಾನು ಅಕ್ಸೆಪ್ಟ್ ಮಾಡಲ್ಲ, ಯಾಕೆಂದರೆ ಕೀರ್ತಿ ನನಗೆ ಹೋಗಬಾರ್ದು ಅಂತ. ಹೇಗಿರುತ್ತೆ ನೋಡಿ ರಾಜಕೀಯ. ಸೊ ದಿ ಹೌಸ್ ಅಡಾಪ್ಟೆಡ್ ಯುನಾನಿಮಸ್ಲಿ. ಅನಿವಾರ್ಯವಾಗಿ ನಿಜಲಿಂಗಪ್ಪನವರು ಯಶೋಧರನವರು ಕರ್ಕೊಂಡೋಗಿ ಹೇಮಾವತಿಗೆ, ಹಾರಂಗಿಗೆ ಇದೆಲ್ಲ ಅಡುಗೆಲ್ಲ ಹಾಕಿ. ಕೃಷ್ಣೆ ಕಾವೇರಿಯರು ನನ್ನ 2 ಕಣ್ಣುಗಳಿದ್ದಂತೆ. ನೀರಾವರಿಗಾಗಿ 300 ಕೋಟಿ ರೂಪಾಯಿ ಮೀಸಲಿಡಿ, ಇಲ್ಲವೇ ನನ್ನ ರಾಜೀನಾಮೆ ಸ್ವೀಕರಿಸಿ. ಹೀಗೆ ಹೆಗಡೆ ಮಂತ್ರಿಮಂಡಲದಲ್ಲಿ ಲೋಕೋಪಯೋಗಿ ಮತ್ತು ನೀರಾವರಿ ಸಚಿವರಾಗಿದ್ದ ಗೌಡರು ಗುಡುಗಿದ್ದರು. ಸರ್ಕಾರದ ರೈತ ವಿರೋಧಿ ನಿಲುವಿಗೆ ಬೇಸತ್ತು ಕೊನೆಗೂ ರಾಜೀನಾಮೆ ಸಲ್ಲಿಸಿದರು. ಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಸಾಧನೆಗಳು ನೂರಾರು. ಸಂಪನ್ಮೂಲ ಕ್ರೋಢೀಕರಣ, ಕೃಷ್ಣಾ ಮೇಲ್ದಂಡ ಯೋಜನೆಯಲ್ಲಿ ಮುಳುಗಡೆಯಾದ ಹಳ್ಳಿಗಳ ಪುನರ್ವಸತಿ, ಇಂಡಿ ಜೇವರ್ಗಿ ನಾರಾಯಣಪುರ ಬಲದಂಡೆ ಕಾಲುವೆಗಳ ಕಾಮಗಾರಿ, ಬಾಗಲಕೋಟೆ ಪಟ್ಟಣ ಪುನರ್ ನಿರ್ಮಾಣ, ಘಟಪ್ರಭಾ ಮೊದಲ ಹಂತದ ಕಾಮಗಾರಿ, ಕೃಷ್ಣೆಯ ನೀರಿನಿಂದ ಬರಪೀಡಿತ ರಾಯಚೂರು ಜಿಲ್ಲೆಯನ್ನು ತಂಪಾಗಿಸಿದ್ದು. ಆದರೇನು, ಅತ್ತ ಆಂಧ್ರಪ್ರದೇಶ, ಇತ್ತ ತಮಿಳುನಾಡು. ಕೃಷ್ಣೆ ಕಾವೇರಿಯರ ನೀರಿಗಾಗಿ ನಿಲ್ಲದ ತಕರಾರು, ವಾದವಿವಾದ. ಕನ್ನಡಿಗರ, ಕನ್ನಡ ನಾಡಿನ ನಾಯಕರ ಇಚ್ಛಾಶಕ್ತಿಯ ಕೊರತೆಯಿಂದ ಕಾವೇರಿ ಕೃಷ್ಣೆಯರ ನೀರು ಕನ್ನಡದ ನೆಲಕ್ಕೆ, ನಮ್ಮ ರೈತರ ಕೃಷಿಗೆ ಅಗತ್ಯವಿರುವಷ್ಟು ಲಭ್ಯವಾಗಲಿಲ್ಲ. ನಮ್ಮ ಪಾಲಿನ ಜಲಧಾರೆ ಅದೆಲ್ಲಿ ಮಾಯವಾಯಿತು? ಕಂಡವರೆಲ್ಲ ನಿನ್ನ ಕೊಂಡೊಯ್ದರೆ ನೋವ್ವ, ಕಂಡವರೆಲ್ಲ ನಿನ್ನ ಕೊಂಡೊಯ್ದರೆ ನೋವ್ವ. ಕೈಕಟ್ಟಿ ಕುಳಿತರೆ ಕನ್ನಡಿಗರು, ಕೈಕಟ್ಟಿ ಕುಳಿತರೆ ಕನ್ನಡಿಗರು. ಹಂಚಿ ಉಣ್ಣುವ ಪ್ರೀತಿ ಮಾಯವಾಯಿತೆ ಇನ್ನು, ಮೈ ಮರೆತು ಕುಳಿತರೆ ನಿನ್ನ ಮಕ್ಕಳು, ಮೈ ಮರೆತು ಕುಳಿತರೆ ನಿನ್ನ ಮಕ್ಕಳು. ಎಲೆ ತಾಯಿ ಕಾವೇರಿ ನೀ ಬರಿಯ ನೀರಲ್ಲ, ಬೆವರಿನ ನೆತ್ತರಿನ ಕುಲದೇವತಾ. ಎಲೆ ತಾಯಿ ಕಾವೇರಿ ನೀ ಬರಿಯ ನೀರಲ್ಲ, ಬೆವರಿನ ನೆತ್ತರಿನ ಕುಲದೇವತಾ. ಪ್ರಜಾಪ್ರಭುತ್ವದ ಅದ್ಭುತ ಅಚ್ಚರಿ, ಸೊಗಸು ಮತ್ತು ವೈಶಿಷ್ಟ್ಯವೆಂದರೆ ಹಳ್ಳಿಯ ಶ್ರೀಸಾಮಾನ್ಯನು ಸಹ ತನ್ನ ಅರ್ಹತೆಯಿಂದ ಪ್ರಧಾನಿಯಾಗಬಲ್ಲ. ಅನೇಕರು 10 ವರ್ಷಗಳಲ್ಲಿ ಮಾಡಬಹುದಾದ ಸಾಧನೆಯನ್ನು ಗೌಡರು ಕೇವಲ 10 ತಿಂಗಳಿನಲ್ಲಿ ಮಾಡಿದರೆನ್ನುವುದಕ್ಕೆ ಅನೇಕ ಪುರಾವೆಗಳಿವೆ. ನೀರಾವರಿಗಾಗಿ 504 ಕೋಟಿ ರೂಪಾಯಿಗಳ ಮಂಜೂರು, ಕೈಗಾ ಕೊಜೆಂಟ್ರಿಕ್ಸ್ ಯೋಜನೆಗಳ ಕಾಯಕಲ್ಪ, ಭದ್ರಾವತಿ ಉಕ್ಕಿನ ಕಾರ್ಖಾನೆಗೆ ಪುನಶ್ಚೇತನ, ಕರ್ನಾಟಕಕ್ಕೆ ಪ್ರತ್ಯೇಕ ರೈಲ್ವೆ ವಲಯ, ಹೊಸ ಸಕ್ಕರೆ ಕಾರ್ಖಾನೆಗಳು, ಗ್ರಾಮೀಣ ಮೂಲಭೂತ ಅಭಿವೃದ್ಧಿ ನಿಧಿಯ ಸ್ಥಾಪನೆ, ಕೊಳೆಗೇರಿಗಳ ಅಭಿವೃದ್ಧಿ, ಬೆಂಗಳೂರು ಮೆಗಾಸಿಟಿಯ ಪರಿಕಲ್ಪನೆ, ಬೆಂಗಳೂರು ನಾಗರಿಕರಿಗೆ ಕಾವೇರಿ ನೀರನ್ನು ಕುಡಿಯಲು ಒದಗಿಸುವ ಯೋಜನೆಗೆ ಮುಕ್ತಿ, ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಬೆಂಗಳೂರಿನ ಆಧುನಿಕ ಶಿಲ್ಪಿ ಶ್ರೀ ದೇವೇಗೌಡರು. ಈ ಮಹಾನಗರಕ್ಕೆ ಮೇಲು ಸೇತುವೆಗಳ ನಿರ್ಮಾಣದ ಮೊದಲ ಕನಸು ಕಂಡವರು ಅವರೇ. ಸಿರ್ಸಿ ವೃತ್ತದಿಂದ ಕೆಆರ್ ಮಾರುಕಟ್ಟೆಯವರೆಗೆ, ಮೇಖ್ರಿ ವೃತ್ತ, ರಿಚ್ಮಂಡ್ ವೃತ್ತ ಮುಂತಾದ ಹಲವಾರು ಮೇಲು ಸೇತುವೆಗಳು ನಿರ್ಮಾಣವಾದದ್ದು ಶ್ರೀ ದೇವೇಗೌಡರ ಅಧಿಕಾರಾವಧಿಯಲ್ಲಿ. ಕಾವೇರಿಯ ಜಲಧಾರೆ ಬೆಂಗಳೂರಿನ ನಾಗರಿಕರ ದಾಹವನ್ನು ತಣಿಸಿತು. ಇದಕ್ಕೆ ಮೂಲ ಕಾರಣ ಶ್ರೀ ದೇವೇಗೌಡರು. ಅತ್ತ ಲಕ್ಷಾಂತರ ಎಕರೆ ಕೃಷಿಗೂ, ಇತ್ತ ಮಹಾನಗರ ಮತ್ತು ಸಣ್ಣ ಪಟ್ಟಣಗಳ ಜನತೆಗೂ ಕಾವೇರಿಯ ನೀರು ಲಭಿಸುವಂತಾಗಲು ಶ್ರೀ ದೇವೇಗೌಡರ ದೂರದೃಷ್ಟಿಯೇ ಕಾರಣ. ಕಾರವಾರದ ಸೀಬರ್ಡ್ ಯೋಜನೆ, ರಾಯಚೂರಿನ ಒಪೆಕ್ಸ್ ಆಸ್ಪತ್ರೆಯ ಮುಕ್ತಾಯ,
ಹುಡ್ಕೋ ಮೂಲಕ 32 ಪುಟ್ಟ ಪಟ್ಟಣಗಳ ಅಭಿವೃದ್ಧಿ. ಹೀಗೆ ಸಾಗುತ್ತದೆ ಸಾಧನೆಗಳ ಪಟ್ಟಿ. ಕೃಷ್ಣರಾಜಸಾಗರ ಜಲಾಶಯ ಮಹಾರಾಜರ ಮತ್ತು ವಿಶ್ವೇಶ್ವರಯ್ಯನವರ ಕಲ್ಪನೆಯ ಕೂಸು. ಅಣೆಕಟ್ಟು ನಿರ್ಮಾಣವಾಗುವ ಮುನ್ನ ಇಲ್ಲಿನ ಬರಗಾಲ ಭೀಕರವಾಗಿತ್ತು. ಮಂಡ್ಯ ಜಿಲ್ಲೆಯ ಜನ ಜಟ್ಕಾ ಹೊಡೆಯಕ್ಕೆ ಹೋದ್ರು ಮಹಾರಾಷ್ಟ್ರ ಇದಕ್ಕೆ ಬೊಂಬೈಗೆ. ಸರ್ ಎಂ ವಿಶ್ವೇಶ್ವರ ಕಟ್ಟಿದಂಥ ಕಬ್ಬಿಣದ ಕಾರ್ಖಾನೆಗೆ ಭದ್ರಾವತಿಗೆ ಹೋದರು, ಊಟಿಗೆ ಹೋದರು ಟೀ ಎಲೆ ಕತ್ತರಿಸೋಕ್ಕೆ. ಏನು ಗೊತ್ತಿದೆ ಅವ್ರುಗಳಿಗೆ, ಲೀಡರ್ಗಳಿಗೆ? ಮೈಸೂರು ಗೆಜೆಟಿಯರ್ ಓದಬೇಕು ನಾವು. ಮಹಾರಾಜರು ಈ ಬರಗಾಲ ತಡೆಯಲಾರ್ದೇ ಪಾತ್ರೆಗಳನ್ನು ಅನ್ನ ತುಂಬಿಸಿ ಕಳಿಸೋರು ಹಂಚಕ್ಕೆ. ನಿಜಲಿಂಗಪ್ಪನವರು ಇರಿಗೇಷನ್ ಕಮಿಷನ್ ಚೇರ್ಮನ್ ಆಗಿ ಬರೆದವರೆ 28 ತಾಲೂಕುಗಳು ಬರಗಾಲಕ್ಕೆ ತುತ್ತಾಗುತ್ತದೆ ಈ ಭಾಗದಲ್ಲಿ. ಇರಿಗೇಷನ್ ಕಮಿಷನ್ ರಿಪೋರ್ಟ್ ಇದೆ. ಈ ಪ್ರದೇಶದ ಜನ ಗೊತ್ತು ನನಗೆ. ನಾಗಮಂಗಲ ಇರ್ಬೋದು, ಕ್ಯಾರ್ಪೇಟೆ ಇರ್ಬೋದು, ಮಂಡ್ಯದ ಕೆಲವು ಭಾಗ ಇರ್ಬೋದು, ಮದ್ದೂರು ಕೆಲವು ಭಾಗ ಇರ್ಬೋದು. ಯಾವ ಭಾಗ ನೋಡಿಲ್ಲ ನಾನು. ಜನತೆಯ ದುಡ್ಡಿಂದ ಇವೆಲ್ಲ ಕಟ್ಟಿರೋದು. 1 ರೂಪಾಯಿ ಕೊಟ್ಟಿಲ್ಲ ಯಾರು. ಬೆಂಗಳೂರಿಗೆ ಕುಡಿಯೋಕ್ತಿರಲ್ವಂತೆ, ಹಾಸನಕ್ಕಿಲ್ವಂತೆ, ಮಂಡ್ಯಕ್ಕಿಲ್ವಂತೆ, ಮೈಸೂರಿಗಿಲ್ವಂತೆ. ಟೌನ್ಗಳು 28 ಟೌನ್ಗಳು ಬರ್ತವೆ, ತಾಲೂಕು ಕೇಂದ್ರಗಳು, ಹಳ್ಳಿಗಳು ಬರ್ತವೆ. ಅದಕ್ಕೆ ಕುಡಿಯೋಕೆ ನೀರಿಲ್ಲ ನಮಗೆ. ಇದನ್ನು ಸಹಿಸ್ಕೊಂಡು ದೇವೇಗೌಡ ಕೂರ್ತನ. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದು, ಅವತ್ತು ಯಶವಂತ್ ಸಿನ್ಹಾ ಫೈನಾನ್ಸ್ ಮಿನಿಸ್ಟ್ರು, ಅಗ್ರಿಕಲ್ಚರಲ್ ಮಿನಿಸ್ಟ್ರು ನಮ್ಮ ಚೌಧರಿ ಚರಣ್ ಸಿಂಗ್ ಅವರ ಮಗ ಅಜಯ್ ಸಿಂಗ್. ಇಲ್ಲಿಂದ 2,000 ಜನ ರೈತರನ್ನ ಟ್ರೈನಲ್ಲಿ ಕರ್ಕೊಂಡು ಹೋದೆ. ಕೃಷ್ಣ ಅವ್ರ ಸರ್ಕಾರ 10,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ತೆಂಗಿಗೆಲ್ಲ ನುಷಿ ರೋಗ ಬಂತು. ನನ್ನ ಜನ ನೋಡೋಕ್ಕಾಗಲ್ದು. ಕರ್ಕೊಂಡು ಹೋದೆ ನಾನು ಟ್ರೈನಲ್ಲಿ. ನನಗೆ SPG ಕವರೇಜ್ ಇದ್ದಾಗ ಒಂದು ಬೋಗಿನ ಸಂಪೂರ್ಣ ದೇವೇಗೌಡರು ಬಿಡಬೇಕು ಅಂತ ಹೇಳಿದರು. 90 ಜನ ಅಲ್ಲಿ ಇರ್ತಾರೆ, 78 ಸೀಟ್ಗಳಿದೆ ಮಲಗೋದು. ನಾನು ಯೋಚನೆ ಮಾಡಿದೆ, ಅಯ್ಯೋ ನನ್ನ ರೈತರು ಎಲ್ಲಿ ಕೂತ್ಕೋತಾರೆ, ಆ ಬೋಗಿ ಬಿಡ್ಬಿಡಿ ಅವರಿಗೆ. ನಾನು ಲಗೇಜ್ ಗಾಡೀಲಿ ಪಟ್ಟಿ ಹಾಕಿರ್ತಾರೆ, ಅದ್ರ ಮೇಲೆ ಒಂದು ಹಾಸಿಗೆ ತರಿಸಿ ಮಲ್ಕೊಂಡೆ. 38 ಗಂಟೆ ಪ್ರಯಾಣ ಮಾಡಿದೆ. ವಾಜಪೇಯಿ ಅವ್ರಿಗೆ ಹೋಗಿ ಮ್ಯಾಗ್ನಾ ಕಾರ್ಟಾ ಅಂತೇಳಿ ಮೆಮೊರಂಡಮ್ ಇಲ್ಲೇ ಇದೆ ಒಂದು ಕಾಪಿ ಕೊಟ್ಟೆ. ಕುಚ್ ಕರಿಂಗೆ ಅಂತ ಅಂದರು. ಏನೋ ಅಲ್ಲಿ ಅದೇ ಮೆಮೊರಂಡಮನ್ನು ಮನಮೋಹನ್ ಸಿಂಗ್ ಕೊಟ್ಟೆ 2004ರಲ್ಲಿ. ಅದೇ ಮೆಮೊರಂಡಮ್ ಕಾಪಿನ ಚಿದಂಬರಂ ಕೊಟ್ಟೆ. ಬಡ್ಜೆಟಲ್ಲಿ ಏನು ಮಾಡ್ತಾರೆ ಅಂತ ನೋಡಿದೆ. ಏನೋ ಮಾಡಿ ನನ್ನ ನಿರೀಕ್ಷಣೆ ಅವತ್ತು ನಿಷ್ಫಲ ಆಯಿತು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಇತಿಹಾಸದುದ್ದಕ್ಕೂ ಅನ್ಯಾಯವೇ ಅಣ್ಣ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಇತಿಹಾಸದುದ್ದಕ್ಕೂ ಅನ್ಯಾಯವೇ ಅಣ್ಣ. ನನ್ನ ನೆಲ ನನ್ನ ಜಲ, ಕೊನೆಯಿರದ ಹೋರಾಟ, ಕೊನೆಗಾಣಲೇಬೇಕು ಈ ದೊಂಬರಾಟ, ಕೊನೆಗಾಣಲೇಬೇಕು ಈ ದೊಂಬರಾಟ. ಎಲೆ ತಾಯಿ ಕಾವೇರಿ ನೀ ಬರಿಯ ನೀರಲ್ಲ, ಬೆವರಿನ ನೆತ್ತರಿನ ಕುಲದೇವತಾ. ಎಲೆ ತಾಯಿ ಕಾವೇರಿ ನೀ ಬರಿಯ ನೀರಲ್ಲ, ಬೆವರಿನ ನೆತ್ತರಿನ ಕುಲದೇವತಾ. ನಾವು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಡ್ಯಾಮ್ ಕಟ್ತೇನೆ ಮಧ್ಯದಲ್ಲಿ. ವರ್ಷಕ್ಕೆ 380, 390 ಈಗ ನೀರು ಹರಿದು ಹೋಗ್ತದೆ. 370 ಈ ಥರ ಹರಿತದೆ. ಆ ನೀರು ಶೇಖರಣೆ ಮಾಡ್ತಾನೆ. ನಿಮಗೆ ಕಷ್ಟದಿಂದಲೇ ಬಿಟ್ಕೊಡಿ, ಬಾಕಿ ಸಂದರ್ಭದಲ್ಲಿ ನಾವು ವಿದ್ಯುತ್ ಶಕ್ತಿ ತಯಾರು ಮಾಡೋಣ. ಕೇಂದ್ರ ಸರ್ಕಾರವೇ ದುಡ್ಡು ಕೊಡುತ್ತೆ. ಇದೆಲ್ಲ ಹೇಳಿದ್ದಾಯಿತು. ನಾನು ಇದ್ದಿದ್ದೇ 10 ತಿಂಗಳು, ಒಪ್ಕೊಳ್ಳಿಲ್ಲ ಅವರು. ಈ ಡ್ಯಾಮ್ ಕಟ್ಟಬೇಕಾದ್ರೆ ಹಾರಂಗಿ ಹತ್ರ ಕಟ್ಟಬೇಕು, ಹುದೂರು ಹತ್ರ ಕಟ್ಟಬೇಕು ಅಂತ ದೊಡ್ಡ ಸಂಘರ್ಷ. ಚನ್ನಬಸಪ್ಪನವರು ಸ್ವಲ್ಪ ದಿವಸ ನೀರಾವರಿ ಮಂತ್ರಿ ಇದ್ದರು. ಅದು ಬಗೆಹರಿಲಿಲ್ಲ. ಅದ್ರ ಮೇಲೆ ನನ್ನ ಹೋರಾಟ ಪ್ರಾರಂಭ ಆಯಿತು. ಹೇಮಾವತಿ ಇರ್ಬೋದು, ಹಾರಂಗಿ ಇರ್ಬೋದು, ಯಗಚಿ ಇರ್ಬೋದು,
KRS ಇರ್ಬೋದು, ಹಲವಾರು ನಾನು ಕೆಲಸ ಮಾಡಿದ್ದೇನೆ. ನನ್ನ 50 ವರ್ಷದ ಸುದೀರ್ಘ ಹೋರಾಟದಲ್ಲಿ 6 ವರ್ಷ ನೀರಾವರಿ ಮಂತ್ರಿ ಇದ್ದೆ, 18 ತಿಂಗಳು ಮುಖ್ಯಮಂತ್ರಿ ಇದ್ದೆ. ನನಗೆ ಪೂರ್ಣ ಅರಿವಿದ್ದರಿಂದಲೇ ಹಲವಾರು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೇನೆ. ಇವತ್ತು ಹೋರಾಡೋದು ಈಗಲೂ ನಾನು ನಿರಾಶೆ ಇಲ್ಲ, ಆಶಾವಾದಿಯಾಗಿದ್ದೇನೆ. ಒಡೆದು ಹೋದ ಟ್ರಿಬ್ಯುನಲ್ಲಿ ಇದ್ದರೂ ಇವತ್ತು ನಾನು ನ್ಯಾಯಾಂಗದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ದೃಢವಾದ ನಂಬಿಕೆಯಿಂದಲೇ ಹೋರಾಟ ಮಾಡ್ತಾ ಇದ್ದೇನೆ. ಕೊನೆ ಗಳಿಗೆವರೆಗೂ ನಾವು ಹೋರಾಟ ಮಾಡಬೇಕು, ಅದು ನಮ್ಮ ಧರ್ಮ, ಅದನ್ನು ಮಾಡೋಣ. ನೋಡಿ, ಈಗ ಎಲ್ಲ ಕಡೆ ನೋಡಿ, ನೀವು ಸಂಪೂರ್ಣ ನೋಡಿ, ಇಲ್ಲಿ 1 TMC ಕೂಡ ನೀರಿಲ್ಲ. ಹಾಸನದಲ್ಲಿ 3 ಪಂಪ್ ವರ್ಕ್ ಮಾಡ್ತಾ ಇದ್ವು, 1 ಡೀಸೆಲಲ್ಲಿ ಹೊಡಿತಾ ಇದ್ದಾರೆ, ಅಲ್ಲಿ ನೀರು ಇಳಿತಾ ಇಲ್ಲ. ಈ ಕೆನಾಲ್ಗಳೆಲ್ಲ ಖಾಲಿ ಇದ್ದಾವೆ. ಏನು ಮಾಡ್ತಾರೆ? ಹೌದು, ಅವ್ರಿಗೆ ರಾಜಕೀಯ ಶಕ್ತಿ ಇದೆ, ನನಗೂ ಆ ಶಕ್ತಿ ಇಲ್ಲ. ನಮ್ಮ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದು ಇರೋ ದುರಂತ ಇಲ್ಲಿ. ಪಾರ್ಲಿಮೆಂಟಲ್ಲಿ ಮಾತಾಡೋಕ್ಕೆ ಬಲ ಇಲ್ಲ ನನಗೆ. ಅದರಿಂದ ಈ ಹೋರಾಟ ನಿಲ್ಲದಿಲ್ಲ ಇಲ್ಲಿಗೆ. ಇದು ರಾಜಕೀಯದ ಶಕ್ತಿ ಗಳಿಸ್ಕೊಳ್ಳೋಕ್ಕಲ್ಲ, ನನ್ನ ಜನತೆ ನಾನು ಸಾಯುವಾಗ ಈ ದೃಶ್ಯನ ನೆನೆಸ್ಕೊಂಡು ನಾನು ಹೋಗ್ತಾ ಇರೋದು. ನೋ ಮೀನ್ಸ್ ನೋ. ಅದಕ್ಕೆ ಹೇಳಿದೆ, ಪಾರ್ಲಿಮೆಂಟಲ್ಲಿ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಬಿಡೋದಿಲ್ಲ. ನಾನು 80ನೇ ವರ್ಷ ಇರ್ಬೋದು, ಇನ್ನೆಷ್ಟು ದಿನ ಬದುಕಬೇಕು ನಾನು. ದಿಸ್ ಮ್ಯಾಟರ್ ಈಸ್ ನಾಟ್ 30 years ಮ್ಯಾಟರ್. ದಿಸ್ ಮ್ಯಾಟರ್ ಈಸ್ ಪ್ರಿವೇಲಿಂಗ್ from 1856. 1856, the struggle was started during pre-independence, and now after independence the struggle continues. Even today, whether the struggle is going to be put an end or the struggle has to continue is a matter which concerns all of us. I am so sorry when this tribunal final award came, was given in 2007. We wanted to raise this issue on the floor of this house. This issue was not allowed to rise because the government, the first UPA government, actually survived on the support of the left parties and on the support of the DMK. Sir, the drinking water needs of 2/3 city of the population of Bangalore merely on the ground, the 2/3 of the area of Bangalore metropolitan city did not fall within the Kaveri Basin. Now, when this issue was decided, the population of Bangalore was about 80 to 90 lakhs. Today, 2011 census, it is 1 crore 1 lakh. The tribunal says even for the drinking water in the Kaveri Basin, they should go for groundwater. 9 districts and 30 these towns, taluk headquarters, has provided the drinking water from River Kaveri or its other basin tributaries. We have already given water. Bangalore, we are already consuming 30 TMC of water. What they say, the drinking water needs 2/3 of the population Bangalore city on the ground. The 2/3 of the area Bangalore metropolitan city did not fall within the purview of the Kaveri Basin. Shall we
ask our people to commit suicide or to break the law? No. I will never. I mean, even Madam has gone to the extent of fast. In 1991, it is the first time this country has got an interim award. In the whole world, no interstate rivers, no countries interstate rivers, no interim award. Sir, I have studied a little bit about all these things. I have settled Bangladesh and India, the Ganga water dispute. One of the leaders who was here at that time. When you put up the dam, not a paisa has been given by the union government. But at the same time, violating the 1924 agreement, you have constructed several dams. I have got list. It is starting from 340 in 92, 93 358 TMC, 94 230 TMC, 95 393 TMC, 96 195 TMC, 97 248 TMC, 98 270 TMC. So please, only two things. And Kerala want to construct a dam, old dam of 105 years. They have not permitted. We are here please. The support of these people. You need how to run a coalition is a difficult problem for the Honorable Prime Minister. I have to come before this House, plead for the drinking water of 2 crores 20 lakhs people who are residing in the Kaveri Basin. We have to depend on the assumption of the tribunal to get groundwater of 8.7 TMC. We need 70 TMC of water. I may calculate anybody on any formula. ದೇವೇಗೌಡನ ಹೋರಾಟ ಏನು ಅನ್ನೋದು ಭಾಳ ದಿನ ಗೊತ್ತಿಲ್ಲ. ದುರಂತ ಏನಂದರೆ ನಾನು ಯಾವುದೋ ಒಂದು ಸಮುದಾಯಕ್ಕೆ ಸೇರಿದೆ. ಒಂದು ಸಾರಿ ಭಾಳ ನೋವಿಂದ ಹೇಳಿದ್ದೇನೆ, ಈ ಕರ್ನಾಟಕದ ನಾವು ಹುಟ್ಟಬಾರ್ದಾಗಿತ್ತು ಅಂತ. ಅದ್ರ ಬಗ್ಗೆ ಭಾಳ ಟೀಕೆಗಳು ಮಾಡಿದ್ರು. ಆದರೆ ಯು ಆರ್ ಅನಂತಮೂರ್ತಿ ಅವರೊಂದು ಮಾತು ಹೇಳಿದರು, ಎಸ್, ಆ ಮನುಷ್ಯನ ವೇದನೆ ನನಗೆ ಗೊತ್ತಿದೆ. ಆ ವೇದನೆಯಲ್ಲೇ ಆ ಮಾತನಾಡಿದ್ದಾರೆ. ಪ್ರಧಾನಮಂತ್ರಿ 8ನೇ ತಾರೀಕು 11ನೇ ತಾರೀಕು ಕರೆಸಿದ್ರು, ಹೋಗಿಲ್ಲ ಹೇಳಿದ್ದೇನೆ, ನೋಡೋಣ ಏನಾಗುತ್ತೆ. ಈ ಹೋರಾಟ ನಿಲ್ಲದಿಲ್ಲ. ಅವರಿಗಾಗಲೇ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕಿದ್ದಾರೆ. ಬೋರ್ಡ್ ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಮಾಡಿ. ಆ ಬೋರ್ಡ್ ಮಾಡಿದರೆ ಎಲ್ಲ ವಹಿಸ್ಕೋತಾರೆ. ಏನು ಮಾಡು, ಅಳತೆ ಮೇಲೆ ನೀರು ಬಿಡ್ತಾರೆ. ಅಷ್ಟು ಸುಲಭವಾಗಿ ನನ್ನನ್ನು ಜೀರ್ಣ ಮಾಡ್ಕೊಳ್ಳೋಕೆ ಆಗಲ್ಲ. ಹೋರಾಟ ಮಾಡಿ. ಅದಕ್ಕೆ ಕಾರಣ ಏನಂದರೆ ನನ್ನ ಜನತೆಯಲ್ಲಿ ನಂಬಿಕೆ ಇದೆ. ನನಗೆ 2,20,00,000 ಜನ ಈ ಭಾಗದಲ್ಲಿ ಬರೋದು ನಂಬಿಕೆ ಇದೆ, ನನಗೆ ವಿಶ್ವಾಸ ಇದೆ. ಕಬಿನಿ ಕಾವೇರಿ ಯಗಚಿ ಬಸಿದುಕೊಂಡರೋ ಬಾಚಿ, ನಿಲ್ಲಬೇಕೇ ನಾವು ಭಿಕ್ಷೆಗೆ ಕೈ ಚಾಚಿ. ಎದ್ದು ಬಾರೋ ಗೆಳೆಯ, ಯುದ್ಧ ಮಾಡುವ ಸಮಯ. ನಾವು ಗೆಲ್ಲಲೇಬೇಕು, ಗುರಿಯ ಮುಟ್ಟಲೇಬೇಕು. ನಾವು ಗೆಲ್ಲಲೇಬೇಕು, ಗುರಿಯ ಮುಟ್ಟಲೇಬೇಕು. ಫಸ್ಟ್ ಟೈಮ್ ಈ ರೀತಿ ಆಗಿರೋದು. ಇದು ಕಾರಣ ಏನಂದರೆ, ನಾವು ಸುಪ್ರೀಂ ಕೋರ್ಟು ಕೊಟ್ಟಂಥ ಎಲ್ಲ ನಿರ್ಣಯಗಳಿದೆಯಲ್ಲ, ಈ ವರ್ಷ ಕಾವೇರಿ ಮ್ಯಾನೇಜಿಂಗ್ ಕಮಿಟಿ ಇದೆಯಲ್ಲ, ಹೆಡೆಡ್ ಬೈ ದಿ ಸೆಕ್ರೆಟರಿ ಇರಿಗೇಷನ್ ಡಿಪಾರ್ಟ್ಮೆಂಟ್, ಅವ್ರು ಕೊಟ್ಟಿದ್ದು ನಾವು ಒಪ್ಕೊಂಡಿದ್ದೀವಿ. ನಾನೇ ಬಿಡಿ ಅಂತ ಹೇಳಿದೆ. ಏಕೆಂದರೆ ನ್ಯಾಯಾಲಯದ ತೀರ್ಪಿಗೆ ನಾವು ಮನಸ್ಸೋಲಬೇಕು ಅಂತ ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ. ನೋಟಿಫಿಕೇಷನ್ ಆದಮೇಲೆ ನೋಟಿಫಿಕೇಷನ್ ಆದಾಗ ಡಾಕ್ಟರ್ ಜಯಲಲಿತಾ ಅವರು ನನಗೆ ಹುಟ್ಟು ಹಬ್ಬದ ಉಡುಗೊರೆ ಅಂತ ಹೇಳಿದರು. ನಾನು 30 ವರ್ಷದಲ್ಲಿ ಇಂಥ ಆನಂದ ಯಾವತ್ತೂ ತರಲಿಲ್ಲ ನನಗೆ ಅಂತ ಹೇಳಿದರು. ಅಲ್ಲಿಗೆ ಬಿಟ್ರಾ? ಅಲ್ಲಿ ಬಿಡಲಿಲ್ಲ. ಅವರು ಅರ್ಜಿ ಬರೀತಾರೆ ಮತ್ತೆ ಪ್ರೈಮ್ ಮಿನಿಸ್ಟ್ರಿಗೆ, ಇವರೆಲ್ಲ ನೀರು ಹಿಡಿದಿಟ್ಕೊಂಡಿದ್ದಾರೆ, ನೀವು ಮೋಸ ಮಾಡ್ತಾ ಇದ್ದಾರೆ, ಕಾವೇರಿ ಮ್ಯಾನೇಜಿಂಗ್ ಬೋರ್ಡ್ ಮಾಡಿ ಅಂತ ಹೇಳ್ತಾರೆ. ಏನು ಮಾಡೋಕೆ, ಎಲ್ಲಿ ಬಿಡೋಕೆ, ಯಾವ ನೀರು ಬಿಡೋಕೆ? ಬೋರ್ಡ್ ಮಾಡಲಿ, ನಾಳೆ ಬೆಳಗ್ಗೆ ಯಾರು ಬಿಡ್ತಾರೆ?
ಆದರೆ ಈ ಒಡೆದು ಹೋದಂಥ ನ್ಯಾಯಾಧಿಕರಣದಿಂದ ನಮಗೆ ನ್ಯಾಯ ಸಿಕ್ಕುತ್ತಾ? ಇದನ್ನು ಕೇಂದ್ರ ಸರ್ಕಾರವೂ ಯೋಚನೆ ಮಾಡಬೇಕು. ಈ ರಾಜ್ಯ ಸರ್ಕಾರ ಅಂತೂ ನಮಗೆ ಮೋಸ ಮಾಡಿದರು. 5 ಸುತ್ತಿನ ಮಾತುಕತೆ ನಡೆಸಿದೆ ನಾನು. ಏನು ಜಗದೀಶ್ ಶೆಟ್ಟರ್ ನಾವು ಏನಾದ್ರು ಪಾಲಿಂಚಿಕೊಳ್ತೀವ? ನನ್ನ ಜನಕ್ಕೆ ನೀರು ಉಳಿಸ್ಬೇಕು ಅನ್ನೋದಕ್ಕೆ ನಾವು ಹೋರಾಟ ಮಾಡಿದೆ. ಇಲ್ಲಿ ಈಗ ದೇವೇಗೌಡ ಯಾರು? ನಾನು ಒಬ್ಬ ರೈತ ಪ್ರತಿನಿಧಿ, ನಾನೊಬ್ಬ ಜನತಾ ಪ್ರತಿನಿಧಿ. ಇವತ್ತು ಆರ್ಡಿನರಿ MP. ರಾಜ್ಯ ಸರ್ಕಾರ ಒಪ್ಕೊಂಡಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಕೊನೆಯ ಹಂತದಲ್ಲಿ ನಾನು ಹೋರಾಟ ಮಾಡಿದರೆ ಅಂತ ಯಾರು ತಿಳ್ಕೋಬೇಕಾದ್ದಿಲ್ಲ. ಪ್ರಧಾನಮಂತ್ರಿ ಆಗಿದ್ದಾಗ ಕರುಣಾನಿಧಿಯವ್ರನ್ನ ಕೂರಿಸ್ಕೊಂಡು ದಯಮಾಡಿ ಒಪ್ಕೊಳ್ಳಿ, ಅಲ್ಲೊಂದು ಡ್ಯಾಮ್ ಕಟ್ತೀನಿ, ನಮ್ಮ ಏನು ಗಗನಚುಕ್ಕಿ ಬರಚುಕ್ಕಿ ಅಂತ ಹೇಳ್ತೀವಲ್ಲಲ್ಲಿ ಅದ್ರ ಮೇಲ್ಭಾಗದಲ್ಲಿ ಒಂದು ಡ್ಯಾಮ್ ಕಟ್ತೀನಿ, ಕೇಂದ್ರ ಸರ್ಕಾರ ಹಣ ಕೊಡ್ತೀನಿ, ಇಲ್ಲಿ ಹರಿದೋಗೋ ನೀರು ಉಳಿಸೋಣ, ನೀವು ಒಪ್ಕೊಳ್ಳಿ, ನಿಮಗೆ ಯಾವಾಗ ತೊಂದರೆ ಆಗುತ್ತೋ ಅದನ್ನು ಬಳಸ್ಕೊಳ್ಳಿ, ಬಾಕಿ ಟೈಮು ವಿದ್ಯುತ್ ಶಕ್ತಿ ಮಾಡೋಣ. ಅವ್ರು ಒಪ್ಕೊಳ್ಳೋದು ಅಂತ ಹೇಳಿದರು. ಯಾಕೆ? 419 TMC ಏನು ಕೊಟ್ಟಿದ್ದಾರೋ ಅದಲ್ಲದೆ 54 ಎಕ್ಸ್ಟ್ರಾ TMC ನೀರು ಹೋಗುತ್ತೆ. ಅದರಿಂದ ಇಂಥ ದಿನ ಯಾವತ್ತು ಬಂದಿದೆ. ಈ ಜೊತೆಗೆ ಮಳೆಗಾಲ ಸರಿಯಾಗಿಲ್ಲ, ಈ ಋತುಮಾನ ಸ್ಥಿತಿ ಕಾಲಕ್ಕೆ ಬರಲ್ಲ. ಗ್ರಿಫಿನ್ಸನ್ ಅಂತ ಹೇಳಿ ಮಧ್ಯಪ್ರದೇಶದ ಹೈಕೋರ್ಟಿನ ಇಂಗ್ಲೀಷ್ ಜಡ್ಜು ಅವನೊಂದು ತೀರ್ಪು ಕೊಟ್ಟ. ಅದು ಎಲ್ಲರಿಗೂ ಸಮ್ಮತವಾದ ತೀರ್ಪು. ಒಪ್ಪಲಿಲ್ಲ ತಮಿಳುನಾಡು. ಪ್ರಿವಿ ಕೌನ್ಸಿಲ್ಗೆ ಹೋದರು, ಹೊಡೆದಾಕಿದ್ರು. ಯಾವತ್ತು ತಪ್ಪಿದ್ದಾರೆ ಅವರು? ಈಗ ಆನಂದ ಅವರಿಗೆ. ಅವ್ರಿಗೆ ಆನಂದ ಅವ್ರು ನಾವೇನು ಮಾಡಬೇಕಿಲ್ಲಿ? 8,000 ಕೋಟಿ ಖರ್ಚು ಮಾಡಿದ್ದೀವಿ ಇದೆಲ್ಲ. ಇದಕ್ಕೆ ನಾವು ನೀರನ್ನ ಬಿಟ್ಕೊಂಡು ನೋಡ್ತಾ ಕೂತ್ಕೋಬೇಕು. 2,000 ಕೋಟಿ ಕೊಟ್ಟಿದ್ದಾರೆ. ಹೊಗೇನಕಲ್ ಹತ್ರ ಹೋಗಿದ್ದೆ ನಾನು ಒಂದು 2 ತಿಂಗಳಲ್ಲಿ ನೋಡಬೇಕು ಅಂತಲೇ. 6 ಜಿಲ್ಲೆಗೆ ಸುಮಾರು ಒಂದು 12,000-14,000 ಹಳ್ಳಿಗೆ ನೀರು ಕೊಟ್ಟಿದ್ದಾರೆ. 2,000 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ. ಎಲ್ಲಿಂದ ಇದ್ದೀವಿ ನಾವು? ರಾಜಕಾರಣಿಗಳ ಕರ್ನಾಟಕದವರು ಜನಕ್ಕೇನಾದರೂ ತಿಳುವಳಿಕೆ ಇದೆಯಾ? ನೋಡೋಕೆ ತಯಾರಾಗಿದ್ದಾರಾ? ಬಾಯಿಗೆ ಬಂದಾಗ ಮಾತಾಡೋದನ್ನು ಕಲ್ತಿದ್ದೀವಿ. ನಾನು ಈ ಪಕ್ಷ ಆ ಪಕ್ಷ ಅಂತ ಎಲ್ಲರ ಹಣೆ ಬರೋ ಇಷ್ಟೇ. ನಮಗೆ ಕುಡಿಯೋದಕ್ಕೆ 1.75 ಕೊಟ್ಟರು. ಕೈಗಾರಿಕೆಗೆ ಕುಡಿಯೋಕ್ಕೆ 1.75 ಅಂದರೆ 1.75 1.25 TMC. ಈ ಬೆಂಗಳೂರು ಒಂದಕ್ಕೆ ನಾವು 30 ಖಾಲಿ ಕೊಡ್ತಾಯಿದ್ದೀವಿ. ರಾಮನಗರ, ಚನ್ನಪಟ್ಟಣ, ಕನಕಪುರ, ಸಾತ್ನೂರು, ಹರೋಹಳ್ಳಿ ಇದಕ್ಕೆಲ್ಲ ಈ ಕಾವೇರಿ ಮೈನ್ ಇದರಿಂದನೇ ಪೈಪಿಂದನೇ ತೊಗೊಂಡು ಕುಡಿಸಿದ್ದೀನಿ ನೀರನ್ನ ನನ್ನ ಕಾಲದಲ್ಲಿ. ಏನು ಮಾಡ್ತೀವಿ? ಹೋ ಅಂತ ಪ್ರಜ್ಞೆ ಇಲ್ಲ. ನಮ್ಮ ಹತ್ರ ಇರೋದು 3.3 TMC ನೀರಿದೆ. ಮೇ 31ರವರೆಗೆ 6 TMC ಬೇಕು. ಎಲ್ಲಿ ತರೋದು? ಇದು ಈ ವಸ್ತುಸ್ಥಿತಿ KRS. ಆಮೇಲೆ ಇನ್ನೊಂದು ಏನು ಮಾಡಿದ್ದಾರೆ, ನೀವು KRS ಇಷ್ಟು ನೀರೇ ಬಿಡಬೇಕು ಈ ತಿಂಗಳಲ್ಲಿ, ಅಲ್ಲಿ ಕಬಿನಿಲಿ ಇಷ್ಟು ನೀರೇ ಬಿಡಬೇಕು ಅಂತ ಮಾಡಿದ್ದಾರೆ. ಯಾಕೆ? ಕಬಿನಿ ಕ್ಯಾಚ್ಮೆಂಟು ಸ್ವಲ್ಪ ಮಲೆನಾಡು ಕ್ಯಾಚ್ಮೆಂಟು ಹೆಚ್ಚು ನೀರು ಬರುತ್ತೆ, ಅದು ಹರಿದೋಗಲಿ, ಆ ತಿಂಗಳ ಲೆಕ್ಕ ಅಷ್ಟು ಮಾತ್ರ ಬಿಟ್ಬಿಟ್ಟು ಈ ಬಾಕಿದು ಇಲ್ಲಿ ಬಿಡಿ ಅಂತಾರೆ. ಮೆಟ್ಟೂರು ಹತ್ರ 205 TMC ಬಿಡಿ ಅಂದಿದ್ರು. ಈಗ ಬಿಳುಗೊಂಡ್ಲು ಹತ್ರ 195 ಅಂತ ಹೇಳ್ತಾರೆ. ಮೆಟ್ಟೂರು ಬಿಳುಗೊಂಡ್ಲು ಮಧ್ಯದಲ್ಲಿ ಆ್ಯಾವ್ರೇಜ್ 25 TMC ಹರಿತದೆ. ಅಲ್ಲಿ 10 TMC ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ನಮ್ಮದು 2,10,000 ಎಕರೆ ಕಿತ್ತಾಕೊಟ್ಟಿದ್ದಾರೆ. ಅದರ ಉಳಿಯೋ ನೀರನ್ನು 24.5 TMCನ ಅನ್ನೋನ್ ಪ್ರಾಜೆಕ್ಟ್ ಅಂತೆ. ಅವು ಹೆಸರಿಲ್ವಂತೆ ಆ ಪ್ರಾಜೆಕ್ಟ್ಗಳು ಯಾವಂತವ. ಅನ್ನೋನ್ ಪ್ರಾಜೆಕ್ಟ್ಗೆ 24 TMC ಕೊಡ್ತೀವಿ ಅಂತ ಹೇಳ್ತಾರೆ. ಕರ್ಮಪ್ಪ. ಇವತ್ತು ಈ ದೇಶದಲ್ಲಿ ಜನಾದೇಶ ಅಂತಕ್ಕಂಥದ್ದು ಎಲ್ಲರಿಗಿಂತಲೂ ಶ್ರೇಷ್ಠವಾದ್ದು. ಆದರೆ ಜನಾದೇಶವನ್ನು ಪಡೆಯುವಾಗ ಹಿಂಸಾಚಾರದಲ್ಲಿ ಅಲ್ಲ, ಅದು
ಶಾಂತಿ ಮಾರ್ಗದಲ್ಲೇ ನಾವು ಹೋರಾಟ ಮಾಡಬೇಕು. ನಮಗಾಗಿರೋ ನೋವನ್ನು ದೇಶದ ಜನತೆ ಮುಂದೆ ಇಡೋಣ, ನ್ಯಾಯಾಲಯದ ಮುಂದೆ ಇಡೋಣ. ರಾಜ್ಯ ಸರ್ಕಾರ ತಯಾರಾಗಿರಬೇಕು. ಅದರಿಂದ ನಾನು ಇದು ಓಟ್ಗೋಸ್ಕರ ಯಾರಿಗಾರು ಕ್ಯಾನ್ವಾಸ್ ಮಾಡ್ತಾ ಇದ್ದೀನಿ ತಿಳ್ಕೊಳ್ಬಾರ್ದು. ತಮ್ಮ ಮುಂದಿನ ಬಾಳು ಬದುಕು, ನಿಮ್ಮ ಮಕ್ಕಳ ಭವಿಷ್ಯ ಏನಿದೆಯೋ ದೇವೇಗೌಡರದಲ್ಲ, ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ. ನೀವು ಹೇಳಿ, ಎದ್ದೇಳಿ, ಶಾಂತಿಯ ಮಾರ್ಗದಲ್ಲಿ ಹೋರಾಟ ಮಾಡೋಣ. ಕಾವೇರಿ ನಂದು ಅಂತ ಹೇಳೋದಿಲ್ಲ, ಎಲ್ರಿಗೂ ಸೇರಿದ್ದು. ತಮಿಳರು ನೀರು ಕುಡಿತಾರೆ, ನಾವು ಕುಡಿತೇವೆ. ತೆಲುಗರು ಕುಡಿತಾರೆ, ನಾವು ಕುಡಿತೇವೆ. ಮುಸ್ಲಿಮರು ಕುಡಿತಾರೆ, ನಾವು ಕುಡಿತೇವೆ. ಅರೆ ನಮಗೆ ಕುಡಿಯೋದಕ್ಕೆ ನೀರನ್ನ ನಾವು ಭಿಕ್ಷಾಪಾತ್ರೆ ಇಟ್ಕೊಂಡು ಕೇಳಬೇಕಾ? ಎಲೆ ತಾಯಿ ಕಾವೇರಿ ನೀ ಬರಿಯ ನೀರಲ್ಲ, ಬೆವರಿನ ನೆತ್ತರಿನ ಕುಲದೇವತಾ. ಎಲೆ ತಾಯಿ ಕಾವೇರಿ ನೀ ಬರಿಯ ನೀರಲ್ಲ, ಬೆವರಿನ ನೆತ್ತರಿನ ಕುಲದೇವತಾ. ಬಡವನಿಗೂ ಧನಿಕನಿಗೂ ನಗರಗೂ ಹಳ್ಳಿಗೂ ಸಕಲ ಜೀವರಿಗೂ ಜೀವಾಮೃತ. ಬಡವನಿಗೂ ಧನಿಕನಿಗೂ ನಗರಗೂ ಹಳ್ಳಿಗೂ ಸಕಲ ಜೀವರಿಗೂ ಜೀವಾಮೃತ. ಹರಸು ಹಾರೈಸು ಸಲಹೆಮ್ಮ ತಾಯಿ, ಹರಸು ಹಾರೈಸು ಸಲಹೆಮ್ಮ ತಾಯಿ. ಮಣ್ಣಿನ ಮಕ್ಕಳ ಚೈತನ್ಯದಾಯಿ. ಎಲೆ ತಾಯಿ ಕಾವೇರಿ ನೀ ಬರಿಯ ನೀರಲ್ಲ, ಬೆವರಿನ ನೆತ್ತರಿನ ಕುಲದೇವತಾ. ಎಲೆ ತಾಯಿ ಕಾವೇರಿ ನೀ ಬರಿಯ ನೀರಲ್ಲ, ಬೆವರಿನ ನೆತ್ತರಿನ ಕುಲದೇವತಾ.